ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ತುಂಬ ಹೆಲ್ದಿಯಾದ ಮತ್ತು ತುಂಬ ರುಚಿಕರವಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಬಿಸಿಬೇಳೆಬಾತ್ ಮಾಡೋದನ್ನು ನೋಡೋಣ. ಬಿಸಿಬೇಳೆಬಾತು ಚಿಕ್ಕವರಿಂದ ದೊಡ್ಡೋರ್ವರೆಗೂ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಮತ್ತು ಎಲ್ಲರಿಗೂ ಕೊಡಬಹುದಾದಂಥ ರೆಸಿಪಿ, ಹೆಲ್ದಿ ರೆಸಿಪಿ ಕೂಡ ಹೌದು. ಟೇಸ್ಟ್ ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು. ಬನ್ನಿ ಥರ ಮಾಡಿದ ರೆಸಿಪಿ ಶುರು ಮಾಡೋಣ. ನಮ್ಮ ಚಾನಲ್ ಮಂಥನ್ ಕಿಚನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಒಂದು ಕುಕ್ಕರಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕೋತಾ ಇದ್ದೀನಿ. ನೀವು ಮಾಮೂಲಿ ಊಟ ಮಾಡೋ ಅಕ್ಕಿನೂ ಕೂಡ ಯೂಸ್ ಮಾಡ್ಬೋದು. ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕೋತಾ ಇದ್ದೀನಿ. ಇದನ್ನೆರಡನ್ನು ಹಾಕ್ಕೊಂಡು ನೀಟಾಗಿ ಒಂದು 3 ರಿಂದ 4 ಸಲ ನೀಟಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ತೊಳ್ಕೊಂಡಿದ್ದಾದಮೇಲೆ ಇವಾಗ ನಾವು ಹೆಚ್ಚಿ ಇಟ್ಕೊಂಡಿರುವಂಥ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಮೊದಲನೇದು ನಾನು ಬಟಾಣಿನ ಹಾಕೋತಾ ಇದ್ದೀನಿ. 1 ಕಪ್ ಆಗುವಷ್ಟು ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ನಾನು ತರಕಾರಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದರಲ್ಲಿ ಅರ್ಧ ಕಪ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾರೆಟ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ಉದ್ದುದಕ್ಕೆ ಹೆಚ್ಕೊಂಡಿರುವಂತಹ ಬೀನ್ಸ್ನ ಕೂಡ ಸೇರಿಸ್ಕೊತೀನಿ. 1 ಕಪ್ ಅಷ್ಟು ಬೀನ್ಸ್ ಕೂಡ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ 1 ಕಪ್ ಆಗುವಷ್ಟು ಆಲೂಗೆಡ್ಡೆನ ಸೇರಿಸ್ಕೊತಾ ಇದ್ದೀನಿ. ಆಲೂಗಡ್ಡೆ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಶೇಂಗಾನ ನೆನೆಸಿ ಇಟ್ಕೊಂಡಿದ್ದೆ. 1/4 ಕಪ್ ಅಷ್ಟು ಆಗಿದೆ ನೆಂದಿದ್ದಾದಮೇಲೆ ಅದನ್ನು ಕೂಡ ಶೇಂಗಾನ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಹಾಕೋತಾ ಇರುವಂಥದ್ದು. 2 ಜಾಮೂನ್ ಟೊಮೊಟೊನ ಹಾಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಸೈಜ್ ಇರುವಂತಹ ಜಾಮೂನ್ ಟೊಮೊಟೊನ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಹಾಕೋತಾ ಇದ್ದೀನಿ. ನೀವು ಹುಳಿ ಟೊಮೊಟೊ ಕೂಡ ಯೂಸ್ ಮಾಡಬಹುದು. ಟೊಮೊಟೊನ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬಿಸಿಬೇಳೆಬಾತ್ ಮಾಡೋದಕ್ಕೆ GRB ಬಿಸಿಬೇಳೆಬಾತ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. 10 ರುಪೀಸ್ದಾದರೆ 1.5 ಅಷ್ಟು ಬೇಕು. 1 ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ. ಬಿಸಿಬೇಳೆಬಾತ್ ಪೌಡ್ರಲ್ಲಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಅದರಿಂದಾಗಿ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೋಬೇಕಾಗತ್ತೆ. ಖಾರದ ಪುಡಿನ ಹಾಕ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪನ್ನ ಹಾಕ್ಕೊಂಡಿದ್ದಾದಮೇಲೆ ನಾನು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ಅದಾದಮೇಲೆ 1 ಚಮಚ ಆಗುವಷ್ಟು ಬೆಲ್ಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಬಿಸಿಬೇಳೆಬಾತ್ಗೆ ಬೆಲ್ಲನ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು. ಬೆಲ್ಲ ಮಾತ್ರ ಸ್ಕಿಪ್ ಮಾಡಬೇಡಿ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಅಂದರೆ 2 ಚಮಚ ಕೂಡ ಹಾಕೋಬಹುದು. ಬೆಲ್ಲನ ಹಾಕ್ಕೊಂಡಿದ್ದಾದಮೇಲೆ ಸುಮಾರು 1 ಲೀಟ್ರಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಎಣ್ಣೆನ ಹಾಕಿ ನೀಟಾಗಿ ತಿರುವಿ ಇದನ್ನು ಮುಚ್ಚಿ ಒಂದು 3 ವಿಷಲ್ ತಗೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು, ಕುಕ್ಕರ್ 3 ವಿಷಲ್ ಬಂದು ಕುಕ್ಕರ್ ಕೂಡ ತಣ್ಣಗಾಗಿದೆ. ಮುಚ್ಚಳನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನು ನೀಟಾಗಿ ತಿರುವ್ಕೊಳ್ಳೋಣ. ನೀವು ತುಂಬ 3-4ಕ್ಕಿಂತ ವಿಷಲ್ ಜಾಸ್ತಿ ಹಾಕ್ಸೋಕೆ ಹೋಗ್ಬೇಡಿ. ಅನ್ನ ಸ್ವಲ್ಪ ಇರಬೇಕು, ಫುಲ್ ಕಂಪ್ಲೀಟ್ ಗಂಜಿ ಥರ ಆಗಬಾರ್ದು. ಆ ಥರ ಆದರೆ ಬಿಸಿಬೇಳೆಬಾತ್ ಅಂಟು ಥರ ಆಗುತ್ತೆ, ರುಚಿ ಅಷ್ಟು ಚೆನ್ನಾಗಾಗಲ್ಲ. ಸ್ವಲ್ಪ ಅನ್ನ ಥರನೇ ಇರಬೇಕು. ಒಂದು 3 ವಿಷಲ್ ಸಾಕಾಗುತ್ತೆ ನೋಡಿ. ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟೇ. ಇವಾಗ ಇದಕ್ಕೆ ಒಂದು ಸಿಂಪಲ್ ಆದಂಥ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು 1-2 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಜೊತೆಗೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಹಾಕೋತಾ ಇದ್ದೀನಿ. ಬಿಸಿಬೇಳೆಬಾತ್ಗೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ತುಪ್ಪನ ಹಾಕ್ಕೊಂಡಿದ್ದಾದಮೇಲೆ ಇದು ಎಣ್ಣೆ ಕಾಯ್ತಿದ್ದಾಗೇ ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಿಟಪಟ ಅಂತಿದ್ದಾಗೇ ನಾನಿಲ್ಲಿ ಒಂದು 4 ಬ್ಯಾಡಗಿ ಮೆಣಸಿನಕಾಯಿನ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದು 10 ಗೋಡಂಬಿನ ಹಾಕೋತಾ ಇದ್ದೀನಿ. ಮತ್ತು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊಬ್ಬರಿ ಪೀಸಸ್ಗಳನ್ನ ಕೂಡ ಹಾಕೋತಾ ಇದ್ದೀನಿ. ಬಿಸಿಬೇಳೆಬಾತ್ಗೆ ಇದ್ರೆ ಕೊಬ್ಬರಿ ಪೀಸಸ್ ಇದ್ದರೆ ಚೆನ್ನಾಗಿರುತ್ತೆ. ಕೊಬ್ಬರಿ ಮತ್ತು ನಾವು ಹಾಕಿರುವಂತಹ ಗೋಡಂಬಿ ಚೆನ್ನಾಗಿ ಫ್ರೈ ಆದಮೇಲೆ 1 ಕ್ಯಾಪ್ಸಿಕಮ್ನ ಈ ಥರ ಉದ್ದುದಕ್ಕೆ ಹೆಚ್ಚಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ. ಇದು ಸಾಫ್ಟ್ ಆಗ್ತಿದ್ದಾಗೇ ನಾನು ಸ್ವಲ್ಪ ಒಂದು 10 ಎಲೆ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಫ್ರೈ ಆಗಬೇಕು. ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು. ಇಷ್ಟೇ ಒಗ್ಗರಣೆ. ಈ ಒಗ್ಗರಣೆನ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಬಿಸಿಬೇಳೆಬಾತ್ಗೆ ಸೇರಿಸ್ಕೊಳ್ಳೋಣ. ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ನೀವು ಕನ್ಸಿಸ್ಟೆನ್ಸಿನ ನೋಡಿ ನೀರನ್ನ ಆ್ಯಡ್ ಮಾಡ್ಕೋಬಹುದು. ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಈ ಹಂತದಲ್ಲಿ ನೀವು ರುಚಿನ ನೋಡ್ಕೊಂಡು ಉಪ್ಪು ಖಾರ ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೋಬಹುದು. ಇಲ್ಲ ಬಿಸಿಬೇಳೆಬಾತ್ ಪೌಡ್ರ್ ಇನ್ನೂ ಬೇಕು ಅಂತ ಅನಿಸಿದ್ರೆ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು. ಇಲ್ಲಾಂದರೆ ಒಗ್ಗರಣೆಲ್ಲೂ ಕೂಡ ನೀವು ಹಾಕ್ಕೊಂಡು ಆ್ಯಡ್ ಮಾಡ್ಕೋಬಹುದು. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ 1 ನಿಮಿಷ ನೀಟಾಗಿ ಕುದಿಸ್ಕೊಂಡ್ರೆ ಆಯಿತು. ತಣ್ಣೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಬೆಚ್ಚಗಿರೋಂಥ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಇದು 1 ನಿಮಿಷ ಪರ್ಫೆಕ್ಟಾಗಿ ಬೆಂದಿದೆ, ಕುದೀತಾ ಇದೆ. ಕಲರ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ, ಕನ್ಸಿಸ್ಟೆನ್ಸಿನೂ ಕೂಡ ಪರ್ಫೆಕ್ಟ್ ಆಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಿ ಅಲ್ವಾ, ಹೋಟೆಲ್ಗಿಂತಲೂ ತುಂಬ ರುಚಿಯಾಗಿ ಬಿಸಿಬೇಳೆಬಾತ್ನ ಹೇಗೆ ಮಾಡೋದು ಅಂತ. ಎಲ್ಲನೂ ಒಂದ್ಸಲ ನೀಟಾಗಿ ಬೇಯಿಸ್ಕೊಂಡು ಕೊನೆಗೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಸಿಂಪಲ್ಲಾಗಿ ಪರ್ಫೆಕ್ಟಾಗಿ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ತುಂಬ ಕಷ್ಟಪಡೋನೇ ಆಗಿಲ್ಲ. ಈ ಹೆಲ್ದಿ ಆ್ಯಂಡ್ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು.